ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ. ಮಿತಿ ಮೀರಿದೆ ನಟ ದರ್ಶನ್ ಅವರ ಫ್ಯಾನ್ಸ್ನ ಹುಚ್ಚಾಟಗಳು. ದರ್ಶನ್ ದೃಶ್ಯವನ್ನ ಸೆರೆ ಹಿಡಿಯೋದಕ್ಕೆ ಫ್ಯಾನ್ಸ್ ಅಭಿಮಾನಿಗಳು ಹರಸಾಹಸ ಪಡ್ತಿದ್ದಾರೆ. ಜಡ್ಜ್ ನಿವಾಸದತ್ತ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಮಾರ್ಗ ಉದ್ದಕ್ಕೂ ಕೂಡ ಪೊಲೀಸ್ ವಾಹನಕ್ಕೆ ಅಭಿಮಾನಿಗಳು ಅಡ್ಡಿಪಡಿಸುತ್ತಿದ್ದಾರೆ. ದರ್ಶನ್ ನೋಡೋದಕ್ಕೆ ರಸ್ತೆಯಲ್ಲಿ ಮುಗಿಬಿದ್ದಿದ್ದಾರೆ ಅಭಿಮಾನಿಗಳು. ಮಿತಿ ಮೀರ್ತಾ ಇದೆ ಇವರ ಹುಚ್ಚಾಟ. ನೋಡಿ, ಈಗಾಗಲೇ ಅನೇಕ ಸಂಕಷ್ಟಗಳನ್ನ ತಂದಿಟ್ಟಿದ್ದಾರೆ. ಅದರ ನಡುವೆ ಸಿನಿಮಾ ಶೂಟಿಂಗಿಗೆ ಅವರು ಹೋಗ್ತಿಲ್ಲ, ಚಿತ್ರೀಕರಣಕ್ಕೂ ಹೋಗ್ತಿಲ್ಲ. ಓರ್ವ ಕೊಲೆ ಪ್ರಕರಣದ ಆರೋಪಿಯಾಗಿ ಅವರನ್ನ ಪೊಲೀಸ್ ಠಾಣೆಯಿಂದ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಿ ತದನಂತರ ಜೈಲಿಗೆ ಕಳಿಸ್ತಿದ್ದಾರೆ. ಅರ್ಥ ಮಾಡ್ಕೋಬೇಕು ಪ್ರಕರಣದ ಸೂಕ್ಷ್ಮತೆಯನ್ನ. ನೋಡಿ, ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಅನ್ನಪೂರ್ಣೇಶ್ವರ ನಗರ ಠಾಣೆಯಿಂದ ಅವರನ್ನ ನೇರವಾಗಿ ಕೋರಮಂಗಲದಲ್ಲಿರುವಂತಹ ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಿರುವಂತಹ ಈ ಸಂದರ್ಭದಲ್ಲೂ ಅಭಿಮಾನಿಗಳು ಏನು ಮಾಡ್ತಿದ್ದಾರೆ? ಅವರು ಪೊಲೀಸ್ ವಾಹನ ಹೋಗ್ತಿದ್ದೆಲ್ಲ ಅವ್ರನ್ನ ಕರ್ಕೊಂಡು ಅದರ ಹಿಂದೆ ಮುಂದೆ ಎಲ್ಲ ಫೋಟೋ ತೆಗೆದುಕೊಳ್ಳೋದಕ್ಕೆ, ವಿಜುವಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಭಾರಿ ತಾ ಮುಂದು ಅಂತ ಮುಗಿ ಬೀಳ್ತಿದ್ದಾರೆ ಮಾರ್ಗ ಉದ್ದಕ್ಕೂ. ನೋಡಿ, ಅರ್ಥ ಮಾಡ್ಕೋಬೇಕು ಈ ಸಿಚುವೇಶನ್ ಅನ್ನ. ಯಾವುದೋ ಸಿನಿಮಾ ಶೂಟಿಂಗ್ ವಿಚಾರ ಅಲ್ಲ ಇದು. ಹತ್ಯೆಯಾಗಿರುವಂತ ಪ್ರಕರಣದಲ್ಲಿ A2 ಆರೋಪಿಯಾಗಿ ಕರ್ಕೊಂಡು ಹೋಗ್ತಿರೋದು ಜಡ್ಜ್ ಮುಂದೆ, ನಂತರ ಜೈಲ್ಗೆ ಹೋಗ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಸದ್ಯ ನೀವು ಎಲ್ಲಿದ್ದೀರಿ? ಅಭಿಮಾನಿಗಳ ಹುಚ್ಚಾಟ ಮತ್ತೆ ವರದಿ ಆಗ್ತಿದೆ. ಈಗ ಮತ್ತೇನು ಕಿತಾಪತಿ ಮಾಡಿದ್ರು? ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಚರಣ್? ಆರೋಪಿಗಳು ಈಗ ಕೋರಮಂಗಲದಲ್ಲಿರುವಂತಹ ಜಡ್ಜ್ಗಳ ನಿವಾಸ ಏನಿದೆ ಆ ಒಂದು ನಿವಾಸಕ್ಕೆ ಕರೆದೊಯ್ಯುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಒಂದೆಡೆ ಅಭಿಮಾನಿಗಳ ಹುಚ್ಚಾಟ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಪೊಲೀಸ್ ವ್ಯಾನ್ ನಲ್ಲಿ ದರ್ಶನ್ ಹಾಗೂ ಅವರ ಸಂಗಡಿಗರು, ದರ್ಶನ್ ಮತ್ತೆ ಪವಿತ್ರ ಗೌಡರನ್ನ ಕರೆದುಕೊಂಡು ಹೋಗ್ತಾ ಇದ್ರೆ, ಇತ್ತ ವಾಹನಗಳಲ್ಲಿ ಅವರ ಅಭಿಮಾನಿಗಳು ಬಂದು ಒಂದಿಷ್ಟು ಕಿರಿಕನ್ನ ಮಾಡುವಂತದ್ದು, ಅಡ್ಡಾದಿಡ್ಡಿ ಓಡಾಟವನ್ನ ಮಾಡುವಂತಹ ಘಟನೆಗಳು ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಾಸ್ಕ್ ಹಾಕಿಕೊಂಡು ದರ್ಶನ್ ಒಂದು ಚೆಪ್ಪು ಮೋರೆ ಹಾಕಿಕೊಂಡು ಕೂತಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ನಿರೀಕ್ಷೆಯಲ್ಲಿದ್ರು, ಈ ಒಂದು ಬೇಲ್ ಅರ್ಜಿ ರದ್ದಾಗೋದಿಲ್ಲ ಅನ್ನುವಂತ ಒಂದಿಷ್ಟು ನಿರೀಕ್ಷೆಯಲ್ಲಿದ್ರು. ಆದ್ರೆ ಬೇಲ್ ಅರ್ಜಿ ರದ್ದಾಗಿರುವಂತದ್ದು, ಮತ್ತೆ ಈಗ ಜೈಲು ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋ ಹಿನ್ನೆಲೆಯಲ್ಲಿ ಒಂದು ಬೇಸರದ ಮುಖವನ್ನ ಮಾಡಿಕೊಂಡು ಮಾಸ್ಕ್ ಅನ್ನ ಹಾಕಿಕೊಂಡು ದರ್ಶನ ಕುಳಿತಿದ್ರೆ, ಈ ಭಾಗದಲ್ಲಿ ವಿರುದ್ಧ ದಿಕ್ಕಿಗೆ ಪವಿತ್ರ ಗೌಡ ಕೂಡ ಕಣ್ಣೀರು ಹಾಕುತ್ತಾ ಕೂಡ್ತಾ ಇರುವಂತದ್ದು. ಏನೋ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ನಡೆಸಿದಂತಹ ಬಳಿಕ ಈಗ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಕೂಡ ಕರೆದೊಯ್ಯುವಂತಹ ಕೆಲಸ ಆಗ್ತಾ ಇದೆ. ಸಂಪೂರ್ಣ ಬಿಗಿ ಬಸ್ಸಿನಲ್ಲಿ ಒಂದು ಕರೆದುಕೊಂಡು ಹೋಗುವಂತಹ ಕೆಲಸ ಆದ್ರೂ ಕೂಡ ಒಂದಿಷ್ಟು ಅಭಿಮಾನಿಗಳು ಬೈಕ್ ನಲ್ಲಿ ಬಂದು ತೊಂದರೆ ನೀಡುವಂತದ್ದು, ಮತ್ತೆ ಅಡ್ಡದಿಡ್ಡಿಯಾಗಿ ವಿಡಿಯೋಸ್ ಗಳನ್ನ ಮಾಡುವಂತಹ ಪ್ರಕ್ರಿಯೆಗಳನ್ನ ಕೂಡ ನಡೆಸ್ತಾ ಇರುವಂತದ್ದು. ಅಖಿಲೇಶ್, ಜೊತೆಯಲ್ಲಿ ಈಗ ಒಂದ್ ರೀತಿಯಾಗಿ ಹೇಗಾಗ್ತಿದೆ ಅಂತಂದ್ರೆ, ಅವರ ಅಭಿಮಾನಿಗಳೇ ಮಗ್ಗಲು ಮುಳ್ಳಾದಂತೆ ಕಾಡ್ತಿದ್ದಾರೆ. ಈಗಾಗಲೇ ಲಾಠಿ ಚಾರ್ಜ್ ಮಾಡಿ ಅವರನ್ನ ಚದುರಿಸುವಂತ ಒಂದಿಷ್ಟು ಪ್ರಯತ್ನಗಳಾಯ್ತು. ಮತ್ತೆ ಹೀಗೆ ಮಾಡ್ತಿದ್ದಾರಲ್ಲ, ಏನ್ ಹೇಳಬೇಕು? ಸದ್ಯ ಈಗ ದರ್ಶನ್ ಅವರು ಸಾಗ್ತಿದ್ದಾರೆ ಜಡ್ಜ್ ಮನೆ ಹತ್ರ. ಎಲ್ಲಿದ್ದಾರೆ? ಈಗಾಗಲೇ KR ಮಾರ್ಕೆಟ್ ಸಾಗಿ ಮುಂದೆ ಹೋಗ್ತಿದ್ದಾರೆ. ಇನ್ನೇನು ಎಷ್ಟೊತ್ತಲ್ಲಿ ತಲುಪಬಹುದು ಜಡ್ಜ್ ಮನೆಯನ್ನ? ಎಸ್ ಅಖಿಲೇಶ್, ಈಗ ಸದ್ಯಕ್ಕೆ ಇರುವಂತದ್ದು ಲಾಲ್ಬಾಗ್ ಗೇಟ್ ಬಳಿ ದರ್ಶನ್ ವಾಹನ ಇರುವಂತದ್ದು. ಪ್ರಮುಖವಾಗಿ ದರ್ಶನ್ ಹೋಗ್ತಾ ಇರುವಂತದ್ದು ವಾಹನ ಏನಿದೆ, ಈ ಒಂದಿಷ್ಟು ವಾಹನಕ್ಕೆ ಸಂಪೂರ್ಣವಾಗಿ ಯಾವುದೇ ರೀತಿಯಾಗಿ ಝೀರೋ ಟ್ರಾಫಿಕ್ ವ್ಯವಸ್ಥೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಟ್ರಾಫಿಕ್ ನಿಂದನೇ ಹೋಗ್ತಾ ಇರೋದ್ರಿಂದಾಗಿ ಲಾಲ್ಬಾಗ್ ಗೇಟ್ ಬಳಿ ಹೋಗ್ತಾ ಇರುವಂತದ್ದು. ಇನ್ನೇನು 10 ರಿಂದ 25 ನಿಮಿಷದ ಒಳಗಾಗಿ ದರ್ಶನನ್ನ ಜಡ್ಜ್ ನಿವಾಸಕ್ಕೆ ತಲುಪಿಸುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡುವಂತದ್ದು. ಅದಾದ ಬಳಿಕ ಅಲ್ಲಿ ಯಾವ ರೀತಿಯಾದಂತಹ ಒಂದಿಷ್ಟು ನಿರ್ಧಾರಗಳು ಆಗುತ್ತೆ, ಅದಾದ ಬಳಿಕ ಅವರನ್ನ ಜೇಸಿಗೆ ನೀಡ್ತಾರೆ ಅನ್ನುವಂತಹ ಒಂದಿಷ್ಟು ಕೂಡ ಕಾಡ್ತಾ ಇರುವಂತದ್ದು. ಅಖಿಲೇಶ್, ಎಸ್, ಧನ್ಯವಾದಗಳು ಚರಣ್ ತಮ್ಮೆಲ್ಲ ಮಾಹಿತಿಗೆ. ಈ ಸದ್ಯ ನೋಡಿ, ಇನ್ನೇನು ಕೆಲವು ಹೊತ್ತಿನಲ್ಲಿ ದರ್ಶನ್ ಅವರನ್ನ ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸ್ತಾರೆ. ಆಗಲೇ ರಿಪೋರ್ಟರ್ ಹೇಳ್ತಾ ಇದ್ರು, ಅಂದ್ರೆ ಅಭಿಮಾನಿಗಳೇ ಮತ್ತೆ ಸಂಕಷ್ಟವನ್ನ ತಂದಿಡುತ್ತಿದ್ದಾರೆ. ಈಗ ಕಂಪ್ಲೀಟ್ ಟ್ರಾಫಿಕ್ಕಿನ ನಡುವೆಯಲ್ಲಿ ಈ ಪೊಲೀಸ್ ವಾಹನ ಸಾಕ್ತಿದೆ. ಝೀರೋ ಟ್ರಾಫಿಕ್ ಏನಿಲ್ಲ, ಸಾಮಾನ್ಯ ಕೈದಿನ ಹೆಂಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇದರ ನಡುವೆ ಈ ವಾಹನದಲ್ಲೆಲ್ಲ 2 ವೀಲರ್ ಎಲ್ಲ ಬಂದು ಫೋಟೋ ತೆಗೆಯೋದಕ್ಕೆ ನೋಡೋದು, ವಿಡಿಯೋ ಮಾಡೋದಕ್ಕೆ ನೋಡೋದು, ಮತ್ತೆ ಅತಿರೇಕದ ಅಭಿಮಾನವನ್ನ ತೋರಿಸ್ತಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಈಗಾಗಲೇ ಪ್ರಕರಣ ಬಹಳಷ್ಟು ಸೆನ್ಸಿಟಿವ್ ಇದೆ. ಈ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಹುಚ್ಚಾಟವನ್ನ ತಂದು ತಮ್ಮ ನೆಚ್ಚಿನ ನಟನಿಗೆ ಸಂಕಷ್ಟ ತಂದಿಡ್ತಾರೆ ಅನ್ನುವಂಥ ಲಕ್ಷಣಗಳು ಎಲ್ಲ ಕಾಡ್ತಾ ಇದೆ. ಮಗ ಈಚೆ ಎಲ್ಲಿ ಫ್ರೇಮ್ ಮಾಡ್ಕೊಂತೀವಿ ನೋಡು, ಬಾಯಲ್ಲಿ ಇಲ್ಲಂದ್ರೆ ಇಲ್ಲಿ ಕೂಡ ಮೊಬೈಲ್. ಕೆಲವು ಕ್ಷಣಗಳಲ್ಲಿ ಜಡ್ಜ್ ನಿವಾಸವನ್ನ ತಲುಪಲಿದ್ದಾರೆ.
ಅಲ್ಲಿ ಜಡ್ಜ್ ಮುಂದೆ ಅವರನ್ನ ಪ್ರಕರಣದ ಆರೋಪಿಗಳು ಯಾರ್ಯಾರಿದ್ದಾರಲ್ಲ ಇವರೆಲ್ಲರನ್ನ ಹಾಜರುಪಡಿಸಿ ನಂತರದಲ್ಲಿ ಮುಂದಿನ ಪ್ರಕ್ರಿಯೆಗಳು ಸಾಗುತ್ತೆ. ಜಡ್ಜ್ ನಿವಾಸದತ್ತ ಹೋಗ್ತಿದ್ದಾರೆ. ಈ ಹೋಗುವಂಥ ಸಂದರ್ಭದಲ್ಲಿ ಗಮನಿಸ್ತಾ ಇದೀವಲ್ಲ, ವಾಹನದಲ್ಲಿ ಪೊಲೀಸ್ ವಾಹನದಲ್ಲಿ ಮಾಸ್ಕ್ ಅನ್ನ ಧರಿಸಿ ದರ್ಶನ್ ಸಪ್ಪುಗೆ ಸುಮ್ಮನೆ ಕೂತಿದ್ದಾರಂತೆ. ಇನ್ನು ಪ್ರಕರಣದ A1 ಆಗಿರುವಂಥ ಪವಿತ್ರ ಗೌಡ ಕಣ್ಣೀರಾಗ್ತಿದ್ದಾರೆ. ಎಂಥವ್ರಿಗಾದರೂ ಕೂಡ ಕಣ್ಣೀರ ಬರುವಂಥ ಪ್ರಕ್ರಿಯೆನೇ ಇದು, ಅಂಥ ಸಿಚುವೇಶನ್ ಅಲ್ಲಿದೆ. ಒಟ್ಟಿನಲ್ಲಿ ಈ ಟ್ರಾಫಿಕ್ ಜಾಸ್ತಿ ಇರುವಂಥ ಸಂದರ್ಭ ಇದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಆಫೀಸು ಕೆಲಸ ಎಲ್ಲವನ್ನ ಮುಗಿಸಿ ಮನೆಗೆ ಹೋಗುವಂಥ ಪೀಕ್ ಅವರ್ಸ್ ಇದು. ಹಾಗಾಗಿ ಸ್ವಲ್ಪ ಡಿಲೇ ಕೂಡ ಆಗ್ತಿದೆ. ತದನಂತರ 15 ನಿಮಿಷ. ಬಟ್ ಅದರ ನಡುವೆಯೂ ಕೂಡ ಅಭಿಮಾನಿಗಳು ಅತಿರೇಕದ ವರ್ತನೆಯನ್ನು ತೋರಿಸ್ತಿದ್ದಾರೆ. ಹೋಗುವಂಥ ಸಂದರ್ಭದಲ್ಲಿ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಅಡ್ಡಿಪಡಿಸೋದು, ಮತ್ತೆ ಸಂಕಷ್ಟವನ್ನು ತಂದಿಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನ್ಯಾಯಾಧೀಶರ ಮನೆ ಬಳಿಯೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಈಗ ಇನ್ನು ನಾವು ಗಮನಿಸ್ತಾ ಇದ್ದೀವಿ ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಲೈವ್ ದೃಶ್ಯವನ್ನು ನೋಡ್ತಾ ಇದ್ರೆ ದರ್ಶನ್ ಅವರು ಈ ಹ್ಯಾಟ್ ಹಾಕೊಂಡು, ಕಪ್ಪು ಕಲರ್ ಹ್ಯಾಟ್ ಹಾಕೊಂಡು, ಮುಖಕ್ಕೆ ಬಿಳಿ ಬಣ್ಣದ ಮಾಸ್ಕ್ ಹಾಕೊಂಡು ಕೂತಿದ್ದಾರೆ. ಬಹಳಷ್ಟು ಸೈಲೆಂಟ್ ಆಗಿ ಸುಮ್ಮನೆ ಕೂತಿದ್ದಾರೆ. ಸುಮ್ಮನೆ ಕೂತ್ಕೊಳ್ಳುವಂಥ ಸನ್ನಿವೇಶನೇ. ಕಾನೂನನ್ನ ಕೈಗೆತ್ಕೊಂಡಿಲ್ಲ ಅಂದಿದ್ರೆ ಇವತ್ತು ಆರಾಮಾಗಿ ದರ್ಶನ್ ಅವರು ಬರ್ತಾರಂತಂದ್ರೆ ಆ ಒಂದು ಸಡಗರ, ಅಭಿಮಾನಿಗಳ ಸಂಭ್ರಮ, ದೊಡ್ಡ ಸಂಖ್ಯೆಯ ಜನ ಸೇರೋದೇ ಬೇರೆ. ಆದರೆ ಇವತ್ತು ಕಾಲ ಬದಲಾಗಿದೆ. ಹಾಗಿಲ್ಲ. ಪ್ರಕರಣದ ಆರೋಪಿ ಟೋಪಿ ಹಾಕೊಂಡು ಮಾಸ್ಕ್ ಹಾಕೊಂಡು ಕೂತಿದ್ದಾರೆ. ರೆಡ್ ಕಾರ್ಪೆಟ್ ಮೂಲಕವಾಗಿ ಬರ್ತಿದ್ದಂಥ ದರ್ಶನ್ ಅವರ ಸ್ಥಿತಿ ಹೀಗಾಗಿದೆ. ಅದಕ್ಕೆ ಕಾರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯವರಾಗಿದ್ದಾರೆ. ಹಾಗಾಗಿ ಅತ್ತ ಪವಿತ್ರ ಗೌಡ ಕೂಡ ಹಾಗೆ A1 ಅವರು ಕಣ್ಣೀರನ್ನ ಹಾಕ್ತಾ ಕೂತಿದ್ದಾರೆ. ಈಗ ನೇರವಾಗಿ ಜಡ್ಜ್ ನಿವಾಸದತ್ತ ಸಾಕ್ತಿದ್ದಾರೆ ಡಿ ಗ್ಯಾಂಗ್. ಅಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನ ಕಲ್ಪಿಸಿದ್ದಾರೆ. ಯಾಕಂದ್ರೆ ಅನ್ನಪೂರ್ಣೇಶ್ವರ ನಗರ ಠಾಣೆಯ ಮುಂಭಾಗದಲ್ಲಿ ಏನೇನು ಆಯ್ತು ಅಂತ ನಾವು ಆಗ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು, ವಾಹನ ಸಂಚಾರಕ್ಕೆ ಸಮಸ್ಯೆ ಆಯಿತು. ಒಂದಿಷ್ಟು ಜನ ಅಭಿಮಾನಿಗಳು ಮರವನ್ನೇ ಏರಿದ್ರಂತೆ. ಮತ್ತೊಂದಿಷ್ಟು ಅವರ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತಾಯ್ತು. ಘೋಷಣೆ ಕೂಗೋದು, ಆ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೂ ಕೂಡ ಪೊಲೀಸರು ಹರಸಾಹಸವನ್ನ ಪಟ್ಟರು. ಹಾಗಾಗಿ ಜಡ್ಜ್ ನಿವಾಸದತ್ತ ಮತ್ತೆಲ್ಲೇನಾದರೂ ಎಡವಟ್ಟುಗಳನ್ನು ಮಾಡ್ತಾರಾ, ಸಂಕಷ್ಟವನ್ನು ತಂದಿಡ್ಕೊಂತಾರಾ ಅನ್ನೋ ನಿಟ್ಟಿನಲ್ಲಿ ಅಲ್ಲೂ ಕೂಡ ಭದ್ರತೆಯನ್ನು ಕಲ್ಪಿಸಿದ್ದಾರೆ. ಜೋಶಲ್ಲಿ ಹೋ ಅಂತ ಕೂಗ್ಕೊಂಡು ಘೋಷಣೆಯನ್ನ ಕೂಗುತ್ತಾ ವಿಡಿಯೋಗಳನ್ನು ಮಾಡ್ತಾ ದಾರಿ ಉದ್ದಕ್ಕೂ, ಮಾರ್ಗ ಉದ್ದಕ್ಕೂ ಒಂದು ಕಡೆ ಕಂಪ್ಲೀಟ್ ಟ್ರಾಫಿಕ್ ಇದೆ. ಇಲ್ಲಿ ಪೀಕ್ ಅವರ್ಸ್ ಆಗಿರೋದ್ರಿಂದ ವಾಹನ ಸಂಚಾರಕ್ಕೂ ಡಿಲೇ ಆಗ್ತಿದೆ. ಸಮಸ್ಯೆಗಳು ಸಾಮಾನ್ಯ ಗೊತ್ತು. ಅದರ ನಡುವೆ ಅಭಿಮಾನಿಗಳು ಕೂಡ ಈ ರೀತಿಯಾಗಿ ವರ್ತಿಸ್ತಿದ್ದಾರೆ. ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ. ಇದೇ ಪೊಲೀಸ್ ವಾಹನದಲ್ಲಿ ಕೂತಿದ್ದಾರೆ ದರ್ಶನ್. ಅನೇಕ ಲಕ್ಸುರಿ ಕಾರ್ಗಳಲ್ಲಿ ಓಡಾಡ್ತಿದ್ರು, ಏನೇನೋ ಇತ್ತು. ಆದರೆ ಈಗ ನೋಡಿ, ಕಾನೂನನ್ನ ಕೈಗೆತ್ಕೊಂಡ್ರೆ ಅದು ಯಾರೇ ಆಗಿರಲಿ, ನಟನೆ ಆಗಿರಲಿ, ಉದ್ಯಮಿ ಆಗಿರಲಿ, ಎಷ್ಟೇ ದುಡ್ಡಿರಲಿ, ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ಮತ್ತೆ ಇವೆಲ್ಲ ಪ್ರಕರಣಗಳಿಗೆ ಸಾಕ್ಷಿ ಆಗ್ತಿರೋದು. ಒಟ್ಟಿನಲ್ಲಿ ಕಾಟೇರನಿಗೆ ದೊಡ್ಡ ಮಟ್ಟದ ಕಾಟ ಇದು ಪ್ರಕರಣ, ಕಾಟ ತಂದು ಇಟ್ಕೊಂಡಿದ್ದು. ಈ ಹಿಂದೆಯೂ ಕೂಡ ಅವರ ಕುಟುಂಬಿಕರು ಅನೇಕ ಪೂಜೆ ಪುನಸ್ಕಾರ ಗುಡಿಗಳಿಗೆ ಎಲ್ಲ ಕಡೆ ಹೋದ್ರು. ಆದರೆ ಯಾವುದೂ ಕೂಡ ಕೈ ಹಿಡಿದಿಲ್ಲ. ಕಾನೂನನ್ನ ಕೈಗೆತ್ಕೊಂಡಿರೋದಕ್ಕೆ ಯಾರು ಕೂಡ ಸಹಾಯ ಮಾಡೋಂಗಿಲ್ಲ. ಮತ್ತೊಂದು ಕಡೆಯಲ್ಲಿ ನಾಳೆ ಬಹಳ ಪ್ರಮುಖವಾಗಿ ಅವರ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥ ಒಂದು ಸಾಂಗ್ ಕೂಡ ರಿಲೀಸ್ಗೆ ಸಜ್ಜಾಗಿತ್ತು. ಬಟ್ ಈ ಎಲ್ಲ ಬೆಳವಣಿಗೆಯಿಂದ ನಾಳೆ ಸ್ವತಂತ್ರೋತ್ಸವ, ಸ್ವತಂತ್ರ ದಿನಾಚರಣೆ ಆದರೆ ತಪ್ಪು ಮಾಡಿರೋದ್ರಿಂದ ದರ್ಶನ್ ಅವರ ಸ್ವತಂತ್ರ ಹೋಗಿದೆ. ಜೈಲಿನಲ್ಲಿ 4 ಕಂಬಿಯ ಹಿಂದೆ ಇರುವಂಥ ಸನ್ನಿವೇಶ ಬಂದಿದೆ. ಆ ನಿಟ್ಟಿನಲ್ಲಿ ನೆಮ್ಮದಿಯಾಗಿರ್ಬೇಕನ್ನುವಂಥ ಸಾಂಗು ಕೂಡ ರಿಲೀಸ್ ಮಾಡೋದನ್ನ ಸದ್ಯ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ಮುಂದೆ ಯಾವಾಗ ಮಾಡ್ತಾರೆ ನೋಡ್ಬೇಕಂತ ಸನ್ನಿವೇಶ ಗೊತ್ತಲ್ಲ. ಈಗ ಇವರು ಜೈಲಿಗೆ ಹೋಗಿದ್ದಾರೆ, ಇಲ್ಲಿ ನೆಮ್ಮದಿ ಹಾಳಾಗಿದೆ. ಈಗ ನೆಮ್ಮದಿಯಾಗಿರ್ಬೇಕಂತ ಹಾಡು ಕೂಡ ಸದ್ಯ ನಿಲ್ಲಿಸಿದ್ದಾರೆ ಅವರು ರಿಲೀಸ್ಗೆ. ಒಟ್ಟಿನಲ್ಲಿ ಇನ್ನೇನು ಕೆಲವು ಹೊತ್ತಿನಲ್ಲಿ ಜಡ್ಜ್ ನಿವಾಸದತ್ತ ಸಾಗಲಿದ್ದಾರೆ. ಹಾಗಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಪೊಲೀಸರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಯಾರೋ ನುಗ್ಗೋದು, ಮಗದೊಂದು ಮಾಡೋದು ಇಲ್ಲ. ಯಾಕಂತಂದರೆ ಜಡ್ಜ್ ನಿವಾಸದಲ್ಲಿ ಸರಿಯಾದಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಪಾಲನೆ ಮಾಡಲೇಬೇಕು.